ಓಕೆ, ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ದಾರೆ. ಏನು ಸಂಧಾನ ಇವತ್ತು ನಡಿಬೇಕಾಗಿತ್ತು, ಅದು ವಿಫಲ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತದೆ. ಕೇಂದ್ರದ ಜಲ ಸಂಪನ್ಮೂಲ ಸಚಿವೆ ಮಿಸ್ ಉಮಾ ಭಾರತಿ ಅವರು ಕರ್ನಾಟಕದ ನನಗೆ ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಅವರ ಸಭೆಯನ್ನು ಏರ್ಪಾಡು ಮಾಡಿದರು. ಈ ಸಭೆ ಏರ್ಪಾಡಾದದ್ದು ಸುಪ್ರೀಂ ಕೋರ್ಟ್ನಲ್ಲಿ ಅಟಾರ್ನಿ ಜನರಲ್ ಅವರು ಗವರ್ಮೆಂಟ್ ಆಫ್ ಇಂಡಿಯಾ ಪರವಾಗಿ ಒಂದು ಸಲಹೆಯನ್ನು ಮಾಡಿದರು. ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಸಭೆ ನಡೆಸಲಿಕ್ಕೆ ನೀವು ಸಂಧಾನ ಮಾಡಿ ಅಂತ ಹೇಳಿ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ. ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಪ್ರಿಪೇರ್ಡ್ ಟು ಫೆಸಿಲಿಟೇಟ್ ದಿ ಮೀಟಿಂಗ್ ಆಫ್ ಎಕ್ಸಿಕ್ಯೂಟಿವ್ ಹೆಡ್ಸ್ ಆಫ್ 2 states, ತಮಿಳುನಾಡು ಅಂಡ್ ಕರ್ನಾಟಕ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ವಕೀಲರು ನಾರಿಮನ್ ಅವರು ಕೂಡ ಒಪ್ಪಿಕೊಂಡಿದ್ರು. ತಮಿಳುನಾಡಿನ ವಕೀಲರು ಅವರು ಕೂಡ ಒಪ್ಪಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಇವರು ಮೀಟಿಂಗ್ ಕರೆದಿದ್ದರು. ಉಮಾ ಭಾರತಿ ಅವರು ಕೇಂದ್ರ ಸರ್ಕಾರದ ಪರವಾಗಿ. ತಮಿಳುನಾಡು ಮುಖ್ಯಮಂತ್ರಿಗಳು ಬಂದಿರಲಿಲ್ಲ ಇವತ್ತು. ಅವರ ಪ್ರತಿನಿಧಿಯಾಗಿ ಪಿಡಬ್ಲ್ಯೂಡಿ ಮಿನಿಸ್ಟರ್ ಬಂದಿದ್ದರು, ಎಸ್ ಪಳನಿಸ್ವಾಮಿ ಅವರು ಬಂದಿದ್ದರು. ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ಗ್ರೌಂಡ್ ರಿಯಾಲಿಟೀಸ್ ಅದನ್ನ ಆ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ಜೊತೆಗೆ ನಮ್ಮಲ್ಲಿ 4 ಜಲಾಶಯಗಳಿಂದ ಲೈವ್ ಸ್ಟೋರೇಜ್ 27.6 TMC ಇದೆ ಅಂತೇಳಿ ಅದು 23ನೇ ತಾರೀಕು ಇದ್ದಂತ ಪರಿಸ್ಥಿತಿ. ಅವತ್ತು ಅದಕ್ಕೆ ನಾವು ಈ 20ನೇ ತಾರೀಕು ಸುಪ್ರೀಂ ಕೋರ್ಟ್ನವರು 7 ದಿನಗಳ ಕಾಲ ಪ್ರತಿದಿನ 6,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತೇಳಿ ಆದೇಶ ಮಾಡಿದ ಮೇಲೆ ಮತ್ತು ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಎರಡನ್ನೂ ಕೂಡ ಕರೆದಿದ್ದು 23ನೇ ತಾರೀಕು. ಎರಡೂ ಸದನಗಳಲ್ಲಿ ಒಂದು ಸರ್ವಾನುಮತದ ನಿರ್ಣಯ ಆಯಿತು. ಆ ನಿರ್ಣಯದಲ್ಲಿ ಏನು ಹೇಳಿದೀವಿ ಅಂತಂದ್ರೆ, ಇವತ್ತು ಪ್ರೆಸೆಂಟ್ ಸ್ಟೋರೇಜ್ ಏನಿದೆ ನಮ್ಮ ಜಲಾಶಯಗಳಲ್ಲಿ 27.6 TMC, ಅದು ನಮಗೆ ಹಳ್ಳಿಗಳಿಗೆ, ಪಟ್ಟಣಗಳಿಗೆ ಮತ್ತೆ ಬೆಂಗಳೂರು ನಗರಕ್ಕೆ ಕುಡಿಯ ನೀರಿಗೆ ಮಾತ್ರ ಸಾಕಾಗ್ತದೆ. ಕುಡಿಯ ನೀರಿಗಲ್ದೇನೆ ಬೇರೆ ಯಾವುದೇ ಉದ್ದೇಶಕ್ಕೆ ನೀರು ಬಿಡಬಾರದು, ಕುಡಿಯ ನೀರಿಗೆ ಮಾತ್ರ ಅದನ್ನು ಬಳಸ್ಕೋಬೇಕು ಅಂತೇಳಿ ನಿರ್ಣಯ ಆಗಿದೆ 23ನೇ ತಾರೀಕು. ಮತ್ತೆ 27ನೇ ತಾರೀಕು ಸುಪ್ರೀಂ ಕೋರ್ಟ್ನವರು ಇಲ್ಲ 6,000 ಕ್ಯೂಸೆಕ್ಸ್ನಂತೆ 3 ದಿನ ನೀರು ಬಿಡಬೇಕು ಅಂತೇಳಿ ಮತ್ತೆ ಆದೇಶ ಮಾಡಿದ್ರು. ಪ್ರತಿದಿನ 6,000 ಕ್ಯೂಸೆಕ್ಸ್ನಂತೆ 3 ದಿನ ಬಿಡಬೇಕು ಅಂತ 27,
ಅಲ್ಲ 28, 29, 30 3 ದಿನ ಬಿಡಬೇಕು ಅಂತ ಹೇಳಿ. ನಿನ್ನೆ ಉಳಿದ ವಿಷಯಗಳಿಗೆ ಹೋಗುವುದಕ್ಕೆ ಮೊದಲು ಎಂದಿನಂತೆ ಕಾವೇರಿ ಕಡೆಗೆ ಹರಿದು ಹೋಗೋಣ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಎಂಬ ದೃಢ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇವತ್ತು ಇಡೀ ದಿನ ಸಭೆಗಳ ಮೇಲೆ ಸಭೆಗಳು ನಡೆದವು. ಬೆಳಗ್ಗೆ ಸರ್ವಪಕ್ಷ ಸಭೆ, ಸಂಜೆ ಮಂತ್ರಿ ಪರಿಷತ್ ಸಭೆ ಹಾಗೂ ಕಾನೂನು ತಜ್ಞರ ಜೊತೆಗಿನ ಎಲ್ಲ ಸಭೆಗಳಲ್ಲೂ ನೀರು ಬಿಡಬಾರದು ಎಂಬ ತೀರ್ಮಾನವೇ ಅಂತಿಮವಾಗ್ತಾ ಹೋಯಿತು. ಗಾಲಿ ಜನಾರ್ದನ ರೆಡ್ಡಿ ನಿವಾಸದಲ್ಲಿ ಈಗ ಸಂಭ್ರಮ ಮರುಕಳಿಸಿದೆ. ಅದ್ದೂರಿಯಾಗಿ ಅವರ ಮಗಳ ಮದುವೆ ನೆರವೇರುತ್ತೆ. ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಅವರ ಪುತ್ರಿ ಬ್ರಹ್ಮಿಣಿ ಅವರ ವಿವಾಹ ನವೆಂಬರ್ 16ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೈಭವೋಪೇತವಾಗಿ ಮದುವೆ ಆಗತ್ತೆ. ಹೈದರಾಬಾದ್ ಮೂಲದ ಉದ್ಯಮಿಯ ಪುತ್ರನೊಂದಿಗೆ ಅದ್ದೂರಿ ಕಲ್ಯಾಣಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮದುವೆಯಲ್ಲಿ ಶಾರುಖ್ ಖಾನ್ ಹಾಗೆ ಕತ್ರಿನಾ ಕೈಫ್ ಅವರೆಲ್ಲರೂ ಕೂಡ ಬರ್ತಾರೆ. ಸ್ಟೆಪ್ ಹಾಕ್ತಾರೆ ಅನ್ನುವಂಥ ಬಗ್ಗೆ ಮಾಹಿತಿ ಇರುವಂತದ್ದು.